ಜನಮಿತ್ರ ಕೋರ್ಟು ಕಚೇರಿ. ಎಲ್ರಿಗೂ ನಮಸ್ಕಾರ. ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಹೇಗೆ ಪಡಿಬೇಕು, ಎಲ್ಲಿ ಪಡಿಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಆ ಸಂಬಂಧ ಇವತ್ತು ಜನನ ಪ್ರಮಾಣ ಪತ್ರ ಮತ್ತು ಮರಣ ಪ್ರಮಾಣದ ಪತ್ರ ಒಂದಿಷ್ಟು ಕಾನೂನು ಏನು ಹೇಳುತ್ತೆ ಅನ್ನೋ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೇನೆ. ಜನನ ಮತ್ತು ಮರಣ ಪ್ರತಿ ಕುಟುಂಬದಲ್ಲಿ ಘಟಿಸ್ತಕ್ಕಂಥ ಘಟನೆಗಳು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಜನನ ಪ್ರಮಾಣ ಪತ್ರನೂ ಕೂಡ ಬಹಳ ಮುಖ್ಯ, ಮರಣ ಪ್ರಮಾಣ ಪತ್ರನೂ ಕೂಡ ಬಹಳ ಮುಖ್ಯ. ಮೊದಲಿಗೆ ಜನನ ಪ್ರಮಾಣ ಪತ್ರವನ್ನು ನಾವು ನೋಡೋದಾದರೆ, ಜನನ ಪ್ರಮಾಣ ಪತ್ರ ಏನಕ್ಕೆ ಬೇಕು ನಮಗೆ? ನಾವು ಒಂದು ಮಗುವನ್ನು ವಿದ್ಯಾಭ್ಯಾಸಕ್ಕೆ ಸೇರಿಸಬೇಕು ಅಂತಂತಂದರೆ ಬಹಳ ಮುಖ್ಯವಾದಂಥ ದಾಖಲೆ ಅಂತ ಅನಿಸ್ಕೊಡುತ್ತೆ. ಅದಾದ ನಂತರ ನಾವು ಒಂದು ವೆಹಿಕಲನ್ನು ಓಡಿಸ್ತೀವಿ ಅಂತಂತಂದರೆ ನಮಗೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ, ಅಲ್ಲೂ ಕೂಡ ಅದರದ್ದು ಇಂಪಾರ್ಟೆಂಟ್ ರೂಲ್ ಇರುತ್ತೆ. ಮತ್ತು ಒಂದು ಪಾಸ್ಪೋರ್ಟನ್ನು ನಾವು ಮಾಡಿಸ್ಕೋಬೇಕು ಅಂತ ಅನ್ನೋದಾದರೆ, ಒಂದು ಇನ್ಶೂರೆನ್ಸನ್ನು ಮಾಡಿಸ್ಕೋಬೇಕು ಅಂತ ಅನ್ನೋದಾದರೆ ಇತ್ಯಾದಿ ನಾವೆಲ್ಲ ನೋಡ್ತೀವಲ್ಲ, ಎಲ್ಲೆಲ್ಲಿ ನಾವು ನಮಗೆ ನಮ್ಮ ಒಂದು ಭವಿಷ್ಯಕ್ಕೆ ಬೇಕಾದಂಥ ಒಂದು ಮೂಲಭೂತ ದಾಖಲೆ ಜನನ ಪ್ರಮಾಣ ಪತ್ರ. ಅದೇ ರೀತಿ ಮರಣ ಪ್ರಮಾಣ ಪತ್ರನೂ ಕೂಡ ಯಾಕೆ ಬೇಕು, ಇಂಪಾರ್ಟೆಂಟ್ ಅಂತಂದು ಹೇಳಿದ್ರೆ, ಒಬ್ಬ ವ್ಯಕ್ತಿ ಯಾರಾದರೂ ಮನೆಯಲ್ಲಿ ತೀರ್ಕೊಂಡ್ರೆ ಅವನಿಗೆ ಸಂಬಂಧಿಸಿದ ಆಸ್ತಿ ಆಗಿರ್ಬೋದು, ಅಥವಾ ಅವನ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು, ಅಥವಾ ಇನ್ನಿತರ ಅವನ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಆತ ಇಲ್ಲ, ಅದರ ಮುಂದಿನ ಬೆಳವಣಿಗೆಗೆ ಮರಣ ಪ್ರಮಾಣ ಪತ್ರ ಬಹಳ ಮುಖ್ಯ. ಈ ಸಂಬಂಧ ನಮಗೆ ಜನನ ಮತ್ತು ಮರಣ ಸಂಬಂಧಪಟ್ಟಂಗೆ ಒಂದು ಕಾಯ್ದೆ ಕೂಡ 1969ರಲ್ಲಿ ಬಂದಿರತಕ್ಕಂಥದ್ದು. ಅದಕ್ಕೆ ಇತ್ತೀಚೆಗೆ 2023ರಲ್ಲಿ ಒಂದು ತಿದ್ದುಪಡಿನೂ ಕೂಡ ಆಗಿದೆ. ಹೇಗೆ ಅದನ್ನು ನಾವು ಪಡಿಬೇಕು ಅಂತ ಹೇಳೋದಾದರೆ, ಯಾವುದೇ ಒಂದು ಮನೆಯಲ್ಲಿ ಜನನ ಆಗಲಿ ಮರಣ ಆಗಲಿ ಆ ಒಂದು ಸಂಬಂಧಿಸಿದ ವ್ಯಾಪ್ತಿಯಲ್ಲಿ, ಉದಾಹರಣೆಗೆ ಮನೆಯಲ್ಲೇ ಒಂದು ಜನನ ಆಯಿತು, ಒಂದು ಮರಣ ಆಯಿತು ಅಂತಂದು ಹೇಳಿದ್ರೆ ಸಂಬಂಧಿಸಿದ ಹಳ್ಳಿಯಲ್ಲಿ ಅಂತ ಹೇಳೋದಾದರೆ ಸಂಬಂಧಿಸಿದ ವ್ಯಾಪ್ತಿ ಅಂತಂದು ಹೇಳಿದ್ರೆ ಒಂದು ಗ್ರಾಮ ಪಂಚಾಯಿತಿ ಬರುತ್ತೆ, ಅಥವಾ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು. ಇವರಿಗೆ ನಾವು ಮಾಹಿತಿಯನ್ನು ಕೊಟ್ಟಾಗ ಅವರು ಅದನ್ನು ನಮೂದನ್ನು ಮಾಡ್ಕೋತಾರೆ. ಆ ಯಾವುದರಲ್ಲಿ ಒಂದು ನೋಂದಣಾಧಿಕಾರಿ ಅಂತ ಒಂದು ಸರ್ಕಾರ ಆ ಕಾಯ್ದೆಯಡಿ ನೇಮಕವನ್ನು ಮಾಡಿರ್ತಾರೆ ನೋಂದಣಾಧಿಕಾರಿಯಾಗಿ. ಅವರು ಅದನ್ನು ಅವರ ರಿಜಿಸ್ಟ್ರಲ್ಲಿ ನೋಂದಣಿಯನ್ನು ಮಾಡ್ಕೋತಾರೆ. ಇನ್ನು ಹಾಸ್ಪಿಟಲಲ್ಲಾಗಿರ್ಬೋದು, ಪ್ರೈವೇಟ್ ನರ್ಸಿಂಗ್ ಹೋಮ್ಸಲ್ಲಾಗಿರ್ಬೋದು, ಅಲ್ಲಿ ಏನಾದರೂ ಈ ಜನನ ಮತ್ತು ಮರಣ ಆಯಿತು ಅಂತಂದು ಹೇಳಿದ್ರೆ ಅವರು, ಫಾರ್ ಎಕ್ಸಾಂಪಲ್, ಹಾಸ್ಪಿಟ್ಲ್ಗಳು ನರ್ಸಿಂಗ್ ಹೋಮ್ಸ್ಗಳು ನಗರ ಪ್ರದೇಶದಲ್ಲೇ ಇರುತ್ತೆ. ಅವರು ಯಾರಿಗೆ ಮಾಹಿತಿ ಕೊಡ್ತಾರೆ ಅಂತಂದು ಹೇಳಿದ್ರೆ ನಗರಸಭೆಗೆ ಕೊಡ್ತಾರೆ, ಪುರಸಭೆಗೆ ಕೊಡ್ತಾರೆ, ಪಟ್ಟಣ ಪಂಚಾಯತಿ ಕೊಡ್ತಾರೆ. ಅಲ್ಲಿ ಯಾವುದೋ ಸ್ಥಳೀಯ ಸಂಸ್ಥೆಗಳು ಇದನ್ನು ನೋಂದಣಿಯನ್ನು ಮಾಡ್ಕೋತಾರೆ, ಅಂಥವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಎಷ್ಟು ಸ್ಥಳಗಳು ನಾವು ಕೊಡಬೇಕು ಅಂತ ಅನ್ನೋದಾದರೆ, ಜನನ ಮತ್ತು ಮರಣ ಘಟಿಸಿದ 21 ದಿನಗಳ ಒಳಗೆ ನಾವು ಮಾಹಿತಿಯನ್ನು ಕೊಡಬೇಕು ಸಂಬಂಧಿಸಿದ ಇಲಾಖೆಗೆ. 21 ದಿವಸದೊಳಗಡೆ ನಮಗೆ ಕೊಡಲಿಕ್ಕೆ ಆಗಲಿಲ್ಲ ಅಂತಂದು ಹೇಳಿದ್ರೆ, 21 ದಿವಸ ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ಒಂದು ಬೆನಿಫಿಟ್ಟು, ನಮಗೆ ಫ್ರೀಯಾಗಿ ಸರ್ಟಿಫಿಕೇಟನ್ನು ಕೊಡ್ತಾರೆ ಸಂಬಂಧಿಸಿದ ಇಲಾಖೆ. ಜನನ ಸರ್ಟಿಫಿಕೇಟ್ ಆದರೂ ಅಷ್ಟೇ, ಬರ್ತ್ ಸರ್ಟಿಫಿಕೇಟು, ಈವನ್ ಡೆತ್ ಸರ್ಟಿಫಿಕೇಟ್ ಆದ್ರೂ ಕೂಡ 21 ದಿವಸದೊಳಗಡೆ ನಾವು ಮಾಹಿತಿ ಕೊಟ್ಟರೆ ಅವ್ರ ರಿಜಿಸ್ಟ್ರಲ್ಲಿ ನಮೂದಾಗಿರುತ್ತೆ, ನಮಗೆ ಫ್ರೀಯಾಗಿ ಸರ್ಟಿಫಿಕೇಟ್ ಕೊಡ್ತಾರೆ. ಯಾವುದೇ ಶುಲ್ಕವನ್ನು ಅವರು ನಮ್ಮಿಂದ ತಗೊಳ್ಳೋದಿಲ್ಲ. ಒಂದು ವೇಳೆ ನಮಗೆ 21 ದಿವಸದೊಳಗಡೆ ನೋಂದಣಿ ಮಾಡಿಸ್ಲಿಕ್ಕೆ ಆಗದೇ ಇದ್ದರೆ 21 ದಿವಸದಿಂದ 30 ದಿವಸದೊಳಗಡೆ ಮತ್ತೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಕಾನೂನು ನಮಗೆ. ಆವಾಗ ಲೇಟ್ ಫೀ ಬಹಳ ಕಮ್ಮಿ ಕೂಡ, ಅದು ಕೂಡ 5 ರೂಪಾಯಿನೋ, ನನಗೆ ನೆನಪಿರಂಗೆ 10 ರೂಪಾಯಿನೋ ಒಂದು ಫೀಸನ್ನು ಚಾರ್ಜ್ ಮಾಡಿಬಿಟ್ಟು ನಮಗೆ ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದನ್ನು ಮೀರಿ ನಮಗೆ ನೋಂದಣಿ ಆ ಟೈಮಲ್ಲೂ ಕೂಡ ನಾವು ಅದನ್ನು ನೋಂದಣಿಯನ್ನು ಮಾಡಿಸ್ಕೊಳ್ದೇ ಇದ್ದರೆ ಹಂಗಾರೆ ಸಮಯನೇ ಇಲ್ವಾ ಅಂತಂದು ಹೇಳಿದ್ರೆ, ಇನ್ನೂ ಒಂದು 3ನೇ ಅವಕಾಶವನ್ನು ಕಾನೂನು ನಮಗೆ ಕೊಟ್ಟಿರ್ತಕ್ಕಂಥದ್ದು 30 ದಿವಸದಿಂದ ಹಿಡಿದು 1 ವರ್ಷದ ಒಳಗೆ. ಅಲ್ಲೂ ಕೂಡ ನಾವು ಅದನ್ನು ರಿಜಿಸ್ಟರ್ ಮಾಡಿಸ್ಬೋದು. ಆವಾಗಲೂ ಕೂಡ ಅವರು ಒಂದು ತಿಂಗಳಿಗೆ ಇಷ್ಟು ಅಂತನೋ ಅಥವಾ ವರ್ಷಕ್ಕೆ ಇಷ್ಟು ಅಂತಂದು ಹೇಳ್ಬಿಟ್ಟು ಲೇಟ್ ಫೀಯನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬರ್ತ್ ಸರ್ಟಿಫಿಕೇಟು ಆ್ಯಸ್ ವೆಲ್ ಆ್ಯಸ್ ಡೆತ್ ಸರ್ಟಿಫಿಕೇಟನ್ನು ನಮಗೆ ಇಶ್ಯೂ ಮಾಡ್ತಾರೆ. ಇದಾದ ಮೇಲೆ ನಮಗೆ ಅವಕಾಶ ಇಲ್ವಾ ಹಂಗಾರೆ ತೊಗೊಳ್ಳಿಕ್ಕೆ ಅಂತಂದು ಹೇಳಿದ್ರೆ ಅನುಮಾನ ಬರ್ಬೋದು. ಈ 3 ಸಂದರ್ಭವನ್ನು ಹೊರತುಪಡಿಸಿ ಹಾಗಾದರೆ ನಾವು ಆ ಟೈಮಲ್ಲೂ ಕೂಡ ನಾವು ನೋಂದಣಿ ಮಾಡಿಸ್ತಾ ಇದ್ದರೆ ಹೇಗೆ ಪಡ್ಕೋಬೇಕು ಅಂತ ಅನ್ನೋದಾದರೆ, ಅದಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಹೇಗೆ ಅಂತಂದು ಹೇಳಿದ್ರೆ, ನಾವು ಅಲ್ಲಿ ಹೋಗಿ ಕೇಳಬೇಕು, ಈ ರೀತಿ ನಾವು ಈ ಥರ ಹಿಂಗೆ ನಮಗೆ ಬರ್ತ್ ಸರ್ಟಿಫಿಕೇಟನ್ನು, ಡೆತ್ ಸರ್ಟಿಫಿಕೇಟನ್ನು ಕೊಡಿ ಅಂತ ಕೇಳಿದಾಗ ಅವರು ರಿಜಿಸ್ಟರ್ ತೆಗೆದು ನೋಡ್ತಾರೆ, ಅಲ್ಲಿ ಎಂಟ್ರಿ ಆಗಿರೋದಿಲ್ಲ. ಆವಾಗ ಅವರು ಒಂದು ಅಲಭ್ಯ ಪ್ರಮಾಣ ಪತ್ರ ಅಂತ ನಮಗೆ ಕೊಡ್ತಾರೆ. ಅಲಭ್ಯ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಒಬ್ಬರು ಲಾಯರ್ನ ಮೂಲಕ ನಾವೇನು ಮಾಡಬೇಕು ಅಂತಂದು ಹೇಳಿದ್ರೆ, ಯಾರಿಗೆ ಬೇಕಿರುತ್ತೆ ಆ ಸರ್ಟಿಫಿಕೇಟ್ಸು, ಅವರು JMC ನ್ಯಾಯಾಲಯ ಅಂತ ನಾವು ಕರಿತೀವಿ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಅಂತ ನಾವು ಕರಿತೇವೆ. ಆ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಇತರೆ ಪೂರಕವಾದ ದಾಖಲೆಗಳನ್ನು ಸಲ್ಲಿಸಿದಾಗ ನ್ಯಾಯಾಲಯ ಎಲ್ಲವನ್ನು ನೋಡಿಬಿಟ್ಟು ಅದು ಇಶ್ಯೂ ಮಾಡಬೇಕು ಅಂತಂದೇಳಿ ಕಾನೂನುಬದ್ಧವಾಗಿದೆ ಅಂತ ಅನ್ನಿಸಿದಾಗ ಅದನ್ನು ಆದೇಶವನ್ನು ಮಾಡುತ್ತೆ. ಆ ಆದೇಶವನ್ನು ತೆಗೆದುಕೊಂಡು ಅವರೇನು ಮಾಡಬೇಕು, ಸಂಬಂಧಪಟ್ಟ ಇಲಾಖೆಗೆ ಮತ್ತೆ ಕೊಡಬೇಕು. ಅವರು ಅದನ್ನು ನೋಂದಣಿ ಮಾಡಿಕೊಂಡು ಮತ್ತೇನು ಮಾಡ್ತಾರೆ ಅಂತಂದರೆ, ಅವರಿಂದ ಲೇಟ್ ಫೀಯನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಯಾವ್ದು ಬೇಕು ಜನನ ಪ್ರಮಾಣ ಪತ್ರವನ್ನು ಕೊಡ್ತಾರೆ, ಮತ್ತು ಮರಣ ಪ್ರಮಾಣವನ್ನು ಕೂಡ ಕೊಡ್ತಾರೆ.
ಇತ್ತೀಚೆಗೆ ನಮ್ಮ ಸುಪ್ರೀಂ ಕೋರ್ಟು ಕಳೆದ 2 ಬಾರಿ ಕೂಡ ಜನನ ಪ್ರಮಾಣದ ಪತ್ರದ ಬಗ್ಗೆ ಬಹಳ ಒತ್ತಿ ವಿಷಯವನ್ನು ಹೇಳಿದೆ. ಅದು ಮ್ಯಾಂಡೇಟರಿ ಅಂತಂದರೆ ಕಡ್ಡಾಯವಾಗಿ ಪಡೆದುಕೊಳ್ಬೇಕು ಅಂತಂದೇಳಿ 89ರ ಈಚೆಗೆ ಯಾರು ಜನಿಸಿರ್ತಾರೋ ಅವರಿಗೆ ಅದು ಕಂಪಲ್ಸರಿಯಾಗಿ ಜನನ ಪ್ರಮಾಣ ಪತ್ರ ಇರಬೇಕು ಅಂತಲೂ ಕೂಡ ಹೇಳಿದೆ. ಇತ್ತೀಚೆಗೂ ಕೂಡ ಹೇಳಿದೆ. ಹಾಗಾಗಿ ಜನನ ಪ್ರಮಾಣ ಪತ್ರ ಬಹಳ ಮುಖ್ಯವಾದಂಥ ದಾಖಲೆ. ಈವನ್ ಮರಣ ಪ್ರಮಾಣ ಪತ್ರವನ್ನು ಕೂಡ ಬಹಳ ಮುಖ್ಯವಾದಂಥ ದಾಖಲೆ. ನಿಮಗೆ ಕಾನೂನಿನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಂದು ವೇಳೆ ನಿಮಗೆ ಅಲ್ಲಿ ಅವಕಾಶ, ನೀವು ಇನ್ ಟೈಮಲ್ಲಿ ಅದನ್ನು ನೋಂದಣಿಯನ್ನು ಮಾಡಿಸಿ ನಿಮಗೆ ಸರ್ಟಿಫಿಕೇಟನ್ನು ತಗೊಳ್ಳಿಕ್ಕೆ ಆಗದಿದ್ದರೆ ಮತ್ತೆ ಪ್ರಥಮ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯಕ್ಕೆ ಹೋಗಿಬಿಟ್ಟು ಅಲ್ಲಿ ನೀವು ಏನೇನು ಮಾಡ್ಕೋಬೋದು ಅಂತಂದು ಹೇಳಿದ್ರೆ ಜನನ ಪ್ರಮಾಣ ಪತ್ರವನ್ನು, ಮರಣ ಪ್ರಮಾಣ ಪತ್ರವನ್ನು ಪಡ್ಕೋಬೋದು. ಇದು ಬಹಳ ಮುಖ್ಯವಾದಂಥ ದಾಖಲೆಗಳು. ಹಾಗೆ ಮುಂದುವರೆದು ಈ ಸಂಬಂಧಪಟ್ಟಂಗೆ ಒಂದು ಮುಖ್ಯವಾದ ಮಾಹಿತಿಯನ್ನು ಹೇಳೋದಾದರೆ 23ರಲ್ಲಿ ಏನು ತಿದ್ದುಪಡಿ ಆಯಿತು ಅಂತ ನಾನು ಹೇಳಿದ್ನಲ್ಲ, ಅದಕ್ಕೆ ಮುಂದುವರೆದು ಸಂಬಂಧಿಸಿದಾಗೆ ನಮ್ಮ ರಾಜ್ಯ ಸರ್ಕಾರಗಳು ಡಾಟಾ ಬೇಸಿಸ್ ಮೇಲೆ 1/4/2024 ಆನ್ಲೈನಲ್ಲಿ ಕೂಡ ನಾವು ಸರ್ಟಿಫಿಕೇಟನ್ನು ಪಡಿಬೋದು. ಅದಕ್ಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಅದನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆನ್ಲೈನಲ್ಲಿ ನಾವು ಅಪ್ಲೋಡ್ ಮಾಡಿಕೊಂಡು ಅದು ಏನು ದಾಖಲೆಯನ್ನು ಕೇಳುತ್ತೆ ಆ ದಾಖಲೆಯನ್ನು ಅಪ್ಲೋಡ್ ಮಾಡಿದರೆ ಈವನ್ನು ನಾವೆಲ್ಲರೂ ಕೂಡ ಜನನ ಪ್ರಮಾಣ ಪತ್ರವನ್ನು, ಮರಣ ಪ್ರಮಾಣ ಪತ್ರವನ್ನು ಆನ್ಲೈನಲ್ಲಿ ಪಡ್ಕೋಬೋದು. ಈ ಸೇವೆ 1/4/2024 ಎಲ್ಲರಿಗೂ ಲಭ್ಯ ಇದೆ. ಜನಮಿತ್ರ ಡಿಜಿಟಲ್ನಲ್ಲಿ ಪ್ರಸಾರವಾಗುತ್ತಿರುವ ಕೋರ್ಟು ಕಚೇರಿ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಕಾನೂನು ಅರಿವು ನೀಡುವ ಸಲುವಾಗಿ ಖ್ಯಾತ ವಕೀಲರಾದ ಎಂಬಿ ಗಿರಿಜಾಂಬಿಕರ್ ಅವರು ಉಚಿತವಾಗಿ ಸಲಹೆ ನೀಡುತ್ತಿದ್ದಾರೆ.